ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ರಸ್ತೆ ಕಾಮಗಾರಿಯನ್ನ ಕಳಪೆಯಾಗಿ ಮಾಡಲಾಗುತ್ತೆ ಎಂದು ಏರಿಯಾ ಜನ ಪಾಲಿಕೆ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಹುಬ್ಬಳ್ಳಿಯಲ್ಲಿ ಜರುಗಿದೆ. ಹುಬ್ಬಳ್ಳಿಯ ವಾರ್ಡ್ ನಂಬರ್ 39ರ ಸಾಗರ ಕಾಲೋನಿಯಲ್ಲಿ ರಸ್ತೆಯನ್ನ ಮಾಡಲಾಗ್ತಾ ಇದ್ದು, ರಸ್ತೆ ಕಾಮಗಾರಿ ಬಹಳ ಕಳಪೆಯಾಗಿ ಮಾಡಲಾಗ್ತಾ ಇದೆ ಎಂದು ಪಾಲಿಕೆ ಸದಸ್ಯೆ ಮುಂದೆ ರಸ್ತೆ ಕಾಮಗಾರಿ ಅಳತೆಯನ್ನ ಮಾಡಿ ತೋರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಪಾಲಿಕೆ ಸದಸ್ಯರು ಬರುತ್ತಾರೆ, ಏನು ಕೆಲಸ ಮಾಡುವುದಿಲ್ಲ ಅಂತ ಕಾರ್ಪೊರೇಟರ್ ಮುಂದೆಯೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಕ್ ಆಗುದಿಲ್ಲ. ನಮಗೆ ಬಂದ್ ಮಾಡಿಸಲ್ಲ, ನೀವು ಹೇಳಿದ್ರಲ್ಲ ಕೆಲಸ ಮಾಡಿ ಕೆಲಸ ಬಂದ್ ಮಾಡಿಸ್ರಿ, ಕೆಲಸ ಬಂದ್ ಮಾಡಿಸ್ರಿ. ಕಾರ್ಪೊರೇಟರ್ ಮಾತಾಡತ್ತಲ್ಲ, ನೀವ ಮಾತಾಡತ್ತೀರಿ. ಸರ್ ಒಂದ್ ನಿಮಿಷ ರೀ ಸರ್. ಹಲೋ ಸರ್, ಅಲ್ಲಿ ಕಾರ್ಪೊರೇಟರ್ ಮಾತಾಡ್ತಾರೆ ಇವ್ರೆ ಸರ್. ಹಲೋ ಸರ್, ಒಂದ್ ನಿಮಿಷ ಕಾರ್ಪೊರೇಟರ್ ಮಾತಾಡ್ತಾರೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸುಮ್ಮನೆ ಅಲ್ಲ. ಕಾರ್ಪೊರೇಟರ್ ಏನು ಮಾತಾಡ್ತಿಲ್ಲ, ಬರೀ ನೀವೇ ಮಾತಾಡ್ತೀರಲ್ಲ. ನೀವು ಕಾರ್ಪೊರೇಟರ್ ಕಾರ್ಪೊರೇಟರ್ ಅವ್ರು ಮಾತಾಡ್ತಾರೆ, ವೇಟ್ ಮಾಡಿ. ಕಾಂಟ್ರಾಕ್ಟರ್ ರೊಕ್ಕಿಲ್ಲ ಬಿಟ್ಟು ಹೋಗೋದು ನೀವೇನ್ ಹೇಳ್ತೀರಿ? ಒಂದ್ ನಿಮಿಷ ತಡ್ರಿ. ನೋಡಾಕ ರೋಡ್ ಏನ್ ಮಾಡಕತ್ತಾರ, ಏನ್ ಪ್ರೊಸೆಸ್ ಏನಿದೆ ನೋಡ್ರಲ್ಲ, ಏನ್ ಪ್ರೊಸೆಸ್ ಐತಿ ಮಾತಾಡಕತ್ತೇನ್ ನೀವು? ಏನು ಮಾತಾಡ್ತಾರಲ್ಲ, ಕಾರ್ಪೊರೇಟರ್ ಆಗ್ಬೇಕಿತ್ತಲ್ರಿ ಸೊಕಳೆ ಮಾತಾಡ್ತಿ ಹೇಳ್ರಿ ಸರ್. ಹೇಳ್ರಿ ಏನೈತಿ ಹೇಳ್ರಿ ಸರ್, ಹೇಳ್ರಿ. ಈಗ 50 ಲಕ್ಷ ರೂಪಾಯಿ ಕಾಮಗಾರಿ ಒಳಗ ಸ್ಥಳೀಯರ ಅಬ್ಜೆಕ್ಷನ್ ಏನೈತಿ, ಕಾಮಗಾರಿ ಇದೈತಿ, ಕಳಪೆ ಐತಿ. ನಾವು ಈ ಕಾಂಟ್ರಾಕ್ಟರ್ನ ಅಧಿಕಾರಿಗಳನ್ನ ಕರೆದು ಇದ್ರ ಬಗ್ಗೆ ತಪಾಸಣೆ ಮಾಡಿ ಆಸ್ ಪರ್ ಟೆಂಡರ್ ಪ್ರಕಾರ ಏನೈತಿ ಅದನ್ನ ನಾವು ಮತ್ತೆ ನೀವು ಮೇಡಮ್ ಇಲ್ಲಿ ಒಪ್ಕೋತೀನಿ ಚಾಲು ಮಾಡಾಕ್ತಾಗ ನೀವು ಕಾರ್ಪೊರೇಟರ್ ಆದಾಗ ಓಟ್ ಹೆಂಗ್ ಕೇಳಕ್ ಬಂದಿರಲ್ಲ ಮನಿಗೆ, ಹಂಗಿಲ್ಲಿ ಬಂದ್ ನಿಂತ ಎಷ್ಟು ಇಂಚ್ ಆಕತಿ 20 ಸ್ಥಳ ಮೂರ ಮಾಡಿದಿಲ್ಲ, ಕಡಿ ಹಾಕ್ಲಿ ಅಂತ ಎದಕ್ಕೆ ಕೇಳಿಲ್ರಿ ನೀವು? ಎಲ್ಲಿದ್ರಿ? ಮನ್ಯಾಗಿದ್ರಲ್ಲ, ಹೌದಲ್ಲ? ನಿಮ್ ಕೆಲಸ ಹೌದಲ್ರಿ ಡ್ಯೂಟಿ? ಹೇಳ್ರಿ ಸೌಕಾರ. ನಿಮ್ ಸರ್, ಏನಿಲ್ಲಿ ರಸ್ತೆ ಒಳಗೆ ಕಾಮಗಾರಿ ಒಳಗೆ ಕಳಪೆ ಕಾಮಗಾರಿ ಕಂಡು ಬರ್ಲಿಕ್ಕತ್ತದ. ಜನರು ನೋಡಿದ್ರೆ, ನೀವು ನೋಡಿದ್ರೆ ಸ್ಟಾಪ್ ಮಾಡಿರಿ, ಯಾಕಂದ್ರೆ ಕಾಂಕ್ರೀಟಿಗೆ ಕಡಿ ಹಾಕಿಲ್ಲ, ಮೊಹರಂ ಹಾಕಿಲ್ಲ, ಸರಿಯಾಗಿ ರಸ್ತೆ ಮಾಡಿಲ್ಲ, 6 ಇಂಚ್ ಮಾಡಬೇಕಾಗಿತ್ತು ಅಂತ ಆರೋಪ ಮಾಡ್ತಾ ಇದ್ದೀರಿ. ಈ ಕಾರ್ಪೊರೇಟರ್ ಏನು ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಆಗ್ರಹ ಏನು? ಇಲ್ಲಿ ಕಾರ್ಪೊರೇಟರ್ ರೋಡ್ ಚಲದಾಗಿಂತ ಇನ್ನೂವರೆಗೆ ಬಂದಿಲ್ಲ. ಇಲ್ಲಿ ಇವತ್ತು ಬಂದ ಕಾಸ ಏನಾಗೈತಿ ನೋಡಕ್ಕೆ ಬಂದಾರ. ನಾವು ಅವ್ರಿಗೆ ಏನು ಕೇಳಿದ್ವಿ, 6 ಇಂಚ್ ಕಾಂಕ್ರೀಟ್ ಆಗಿಲ್ಲ ಅಂತ ನಾವು ಹೇಳಿದ್ರೆ ಏನಂತಾರೆ ಅವ್ರು, ಇರೋದೇ ಇಷ್ಟ, ಅವ್ರ ಕಡೆ ಫಂಡ್ ಇರೋದೇ ಇಷ್ಟ, ಬೇಕಂದ್ರೆ ಮಾಡಿಸ್ರಿ, ಬೇಡ ಅಂದ್ರೆ ಬಿಡ್ರಿ ಅಂತ ಹೇಳ್ತಾರೆ. ನಾವು ಯಾಕಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಎಲ್ಲ ನಮ್ಮ ಮನೆಯವ್ರು ಕೇಳ್ತಾರೆ. ಇಲ್ಲಿ ಇವ್ರ ಕಾರ್ಪೊರೇಟ್ರು, ಇವ್ರ ಮನೆಯವ್ರ ಕಾರ್ಪೊರೇಟ್ರು ಗೊತ್ತಾಗತ್ತಿಲ್ಲ ನಮಗೆ. ಅವ್ರು ಕೂಡ ಮತ್ತೆ ಇನ್ನೊಬ್ರು ಇನ್ನು ಮೇಲಿಂದ ಅಲ್ರಿ, ಈ ಮೇಲಿಂದ ಅಲ್ಲ, ಓಟ್ ಕೇಳಕ್ಕೆ ಹೆಂಗೆ ಬಂದಿದ್ರಲ್ಲ, ಈಗೂ ಬಂದ್ ಮಾಡ್ಬೇಕು ಅವ್ರಿ. ಈಗ ನಾವು 4 ಇಂಚಲ್ಲಿ ಹಾಕ್ಯಾರ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕಂತ ಉದಾಹರಣೆ ಕೊಡ್ತಾರೆ ಇವ್ರು. ಎಂಥ ಕಾರ್ಪೊರೇಟ್ರು ನಮ್ಗಂತ್ರ ಗೊತ್ತಾಗ್ತಿಲ್ಲ, ಜನಸಾಮಾನ್ಯ ನೀವೇ ಹೇಳ್ಬೇಕು. ಇಲ್ಲ ಸಾಗರ ಕಾಲನಿ ಒಳಗೆ ತಳಗ ಮೊಹರಂ ಹಾಕ್ಬೇಕು, ಒಂದು ಟ್ರಕ್ ಮೊಹರಂ ಬಿಟ್ಟಿಲ್ಲ ಇಲ್ಲಿ ಇವ್ರು. ಆ ಮೊಹರಂ ಮೇಲೆ ಕೇಳಿದ್ರೆ ನಮ್ಗೇನು ಸದ್ಯಕ್ಕೆ ನಿಮ್ಮ ಆಗ್ರಹ ಏನು? ಅಂದ್ರೆ ಹಳೆ ಕಾಂಕ್ರೀಟ್ ತೆಗೆದು ಕಾರ್ಪೊರೇಟರ್ ನಮಗೆ ಇಲ್ಲಿ ಯೂಸ್ ಅಂದ್ರಿಲ್ಲ. ಯಾಕಂದ್ರೆ ಪಾಪ ಮೇಡಮ್ ಅವ್ರಿಗೆ ಏನು ಗೊತ್ತೇ ಇಲ್ಲ. ಅವ್ರ ಬದಿಯವ್ರ ಮನೆಯವ್ರ ಕಾರ್ಪೊರೇಟರ್ ಹೋಗೋದು ಭಾಳ ಅತ್ಯುತ್ತಮ ಆಯ್ತಂದಿಂದ. ಇವರು BJP ಅವ್ರು ಏನಂತಾರೆ, ಎಲ್ಲ ಕಡೆ ಬರೀ ಹಿಂದೂ ಮುಸ್ಲಿಂ ಗಲಭೆ ಎಬ್ಬಿಸೋದ ಆಗ್ತಿರೋದ ಕೆಲಸ. ನೋಡಿದ್ರೆ ಈಗ ನಾವು ತೋರ್ಸಾತೀವಲ್ಲ, ಇದೇ ಸೇಮೇ ಇವ್ರ ಕೆಲಸ ಎಲ್ಲ ಕಡೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.